ಈ ಒಂದು ಪುಣ್ಯದಾಯಕ ಕಾರ್ಯಕ್ರಮಕ್ಕೆ ಭವ್ಯತೆಯನ್ನು ತಂದುಕೊಟ್ಟಂತಹ ನಮ್ಮೆಲ್ಲರ ಸಾತ್ವಿಕ ನೇತಾರರಾದ ಶೇಖುನ ತಕಾ ಉಸ್ತಾದರೇ, ಅದೇ ರೀತಿ ಈ ಕಾರ್ಯಕ್ರಮದ ಗಣ್ಯಾತಿಗಣ್ಯ ಅತಿಥಿ ಮಹೋದಯರೇ, ವಿಶೇಷ ಆಹ್ವಾನಿತರೇ, ಪವಿತ್ರ ಕುರಾನ್ ಕಂಠಪಾಠ ಮಾಡಿದ ಮಹನೀಯರೇ, ಅದಕ್ಕಿಂತಲೂ ಮಿಗಿಲಾಗಿ 4 ಮನೆ ಬಾಗಿಲಿನ ಕೀಯನ್ನು ಸಿದ್ಧಪಡಿಸಿದ ಬ್ಯಾರಿ ಗೇಟ್ಸ್ನ ಸಾಧಕರೇ, ಈ ಸಂದರ್ಭದಲ್ಲಿ ಸುದೀರ್ಘವಾದ ಮಾತಿಗೆ ನಾನು ಮುಂದಾಗುವುದಿಲ್ಲ. ವಾಟ್ಸಪ್ ಫೌಂಡರ್ ಜಾನ್ ಕೋಮ್ ತನ್ನ ವಾಟ್ಸಪ್ ಅನ್ನೇ ಅಮೆರಿಕನ್ ಡಾಲರ್ $2.8 ಬಿಲಿಯನ್ಗೆ ಮಾರಾಟ ಮಾಡಿದ್ದಾರೆ. ಅದೇ ವಾಟ್ಸಪ್ ಅನ್ನುವಂತಹ ಆ ಸೋಷಿಯಲ್ ಮೀಡಿಯಾದಲ್ಲಿ ಅದಕ್ಕಿಂತಲೂ 100 ಪಟ್ಟು ಬೆಲೆ ಬಾಳುವಂತಹ ಆ ಕರ್ಮವನ್ನ, ಪುಣ್ಯದಾಯಕವಾದ ಕರ್ಮವನ್ನ ಸಂಯೋಜನೆಗೊಳಿಸಿದಂತಹ ತಾವುಗಳು ಮಾಡಿದ್ದು ಖಂಡಿತವಾಗಿಯೂ ಕೆಲವರು ಅರಮನೆಗಳನ್ನ ಭೂಮಿಯ ಮೇಲೆ ಕಟ್ಟುತ್ತಾರೆ, ಮತ್ತೆ ಕೆಲವರು ಅರಮನೆಯ ಸೋಪಾನವನ್ನ ಭೂಮಿಯ ಕೆಳಗಡೆ ಕಟ್ಟುತ್ತಾರೆ. ಆದ್ದರಿಂದಲೇ ಭೂಮಿಯ ಮೇಲ್ಗಡೆ ಕಟ್ಟುವ ಅರಮನೆಗಳಿಗಿಂತ ಭೂಮಿಯ ಕೆಳಗಡೆ ಕಟ್ಟುವ ಅರಮನೆಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಇದೆ ಅನ್ನುವುದನ್ನ ಈ ಬ್ಯಾರಿ ಗೇಟ್ಸ್ನ ಬಾಲಕರು, ಹುಡುಗರು ತೋರಿಸಿಕೊಟ್ಟಿದ್ದಾರೆ. ಅದು ಮಾತ್ರ ಅಲ್ಲ, ನೋಡಿ, ನೀವು ಸಂಭ್ರಮ ಅಂದಾಗ ಕೆಲವೊಮ್ಮೆ ಅಲ್ಲೇನೋ ಡಿಜೆ ಅಥವಾ ಡ್ಯಾನ್ಸು ಅಥವಾ ಸಂಗೀತ ಬೇರೇನೋ ಇರೋ, ಅಥವಾ ಮಾಲ್ ಅಥವಾ ಬೀಚ್ ಕಡೆ ನಮ್ಮ ಸಂಭ್ರಮ, ಈ ಸಂಭ್ರಮ ಅನ್ನುವಾಗ ನಮ್ಮ ಮನಸ್ಸು ಆ ಕಡೆ ತಿರುಗಬಹುದು. ಆದರೆ ಇದು ನಿಜವಾದ ಸಂಭ್ರಮ. ಸಂಭ್ರಮಕ್ಕೆ ಒಂದು ಹೊಸತನವನ್ನು ಕೊಟ್ಟಂತಹ ಬ್ಯಾರಿ ಗೇಟ್ಸ್ನವರು ಹೊಸ ವಿಚಾರವನ್ನ ಮುಂದಿಟ್ಟಿದ್ದಾರೆ. ಅವರೇನು ಅನಿವಾಸಿಗಳಾಗಿ ಬದುಕಿನ ದಾರಿಯನ್ನ ಹುಡುಕುತ್ತಾ ಹೊರಟವರು. ಅವರ ಆ ಬದುಕಿನ ಮಧ್ಯೆ, ಒಡನಾಟದ ಮಧ್ಯೆ ಅವರಿಗೆ ಕಾಣಸಿಕ್ಕಿದ್ದು ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿದ್ದ ಹುಡುಗಿಯೊಬ್ಬಳು. ಆ ಗುರುತು ಈ ಬ್ಯಾರಿ ಗೇಟ್ಸ್ನ ಯುವಕರಲ್ಲಿ ಅತ್ಯಂತ ಉದಾತ್ತವಾದಂತಹ, ರಚನಾತ್ಮಕವಾಗಿ, ಕ್ರಿಯಾತ್ಮಕವಾಗಿ, ಸೃಜನಾತ್ಮಕವಾಗಿ ಸಮಾಜದ ನೋವು, ಸಮಾಜದ ಕಷ್ಟ ನಷ್ಟಗಳಿಗೆ ಸ್ಪಂದಿಸಬೇಕೆನ್ನುವ ಆ ಒಂದು ಉತ್ಸಾಹ, ಚಿಲುಮೆಯನ್ನ ಹೃದಯದಲ್ಲಿ ಅವರಿಗೆ ಮೂಡಿದ್ದೇ ಆದರೆ ಖಂಡಿತವಾಗಿಯೂ ಇದು ಅಲ್ಲಾಹನ್ನು ತೃಪ್ತಿಪಡುವಂತಹ ಒಂದು ಸಂಗತಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ ಬಯಸುತ್ತೇನೆ. ಮಹನೀಯರೇ, ನಮ್ಮ ಶೇಖುನ ತಕಾ ಉಸ್ತಾದರು ಹೇಳಿದ ಆ ಒಂದು ಹದೀಸು ಅತ್ಯಂತ ಉದಾತ್ತವಾದ ಸಂದೇಶವನ್ನು ನೀಡುತ್ತಾ ಇದೆ. ಅದೇನೆಂದರೆ, ಅಹಬ್ಬುನ್ ನಾಸಿ ಇಲಲ್ಲಾಹ್, ಅಲ್ಲಾಹನಿಗೆ ಅತ್ಯಂತ ಅತ್ಯಂತ ಪ್ರಿಯದಾಯಕವಾಗಿರುವಂತಹ, ಇಷ್ಟವಾಗಿರುವಂತಹ ಜನರು ಅಂಫಉಹುಂ ಲಿನ್ನಾಸ್, ಜನರಿಗೆ ಹೆಚ್ಚು ಉಪಕಾರ ಮಾಡುವವರು. ವಅಹಬ್ಬುಲ್ ಅಅಮಾಲ್ ಇಲಲ್ಲಾಹ್ ಸುರೂರುನ್ ತುದ್ಖಿಲು ಅಲಾ ಮುಸ್ಲಿಮ್, ಒಬ್ಬ ಮುಸಲ್ಮಾನನಿಗೆ, ಒಬ್ಬ ವ್ಯಕ್ತಿಗೆ, ಕಷ್ಟದಲ್ಲಿರುವವನಿಗೆ ಸಹಾಯ ಮಾಡುವುದು ಅತ್ಯಂತ ಅಲ್ಲಾಹನಿಗೆ ಇಷ್ಟವಿರುವಂತಹ ಒಂದು ಸಂಗತಿ ಅಂತ. ಅದರಂತೆ ಆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದ ಮತ್ತೊಂದು ಹದೀಸು, ಅಂತ್ಯ ದಿನದಲ್ಲಿ ಅಲ್ಲಾಹನು ಪ್ರಶ್ನಿಸುತ್ತಾನೆ,
ನಾನು ಹಸಿದಿದ್ದೆ, ಅನ್ನ ಕೊಡಲಿಲ್ಲ. ನಾನು ಬತ್ತಲಾಗಿದ್ದೆ, ಬಟ್ಟೆ ಕೊಡಲಿಲ್ಲ. ನಾನು ರೋಗಿಯಾಗಿದ್ದೆ, ಸಂತೈಸಲು ಬರಲಿಲ್ಲ. ಆವಾಗ ವ್ಯಕ್ತಿಯ ಉತ್ತರ, ನೀನು ಅಂತ ರಬ್ಬುಲ್ ಆಲಮೀನ್. ಆದರೆ ಅಲ್ಲಾಹ್ ಅನ್ನೋದಕ್ಕೆ ಉತ್ತರಿಸುವುದು, ನೀನೊಬ್ಬ ಕಷ್ಟದಲ್ಲಿರುವವನ ಬಳಿ ಹೋಗಿದ್ದರೆ, ರೋಗಿಯ ಬಳಿ ಹೋಗಿದ್ದರೆ, ಅಥವಾ ತೊಂದರೆಯಲ್ಲಿರುವ ವ್ಯಕ್ತಿಯ ಬಳಿ ಹೋಗಿದ್ದರೆ, ಫವಜತ್ತನಿ, ಅಲ್ಲಿ ನನ್ನನ್ನು ಕಾಣಲು ನಿನಗೆ ಸಾಧ್ಯವಾಗುತ್ತಿತ್ತು ಅನ್ನುವುದು. ಇಲ್ಲಿ ನಾವು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಲಕದ್ ಕಾನ ಲಕುಂ ಫೀ ರಸೂಲಿಲ್ಲಾಹಿ ಉಸ್ವತುನ್ ಹಸನ, ಅತ್ಯಂತ ಉದಾತ್ತವಾದ ಮಾದರಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಲ್ಲಿ ಇದೆ ಅನ್ನುವುದಾದರೆ ಅದರ ಅರ್ಥವೇನು? ಒಂದು ಬದಲಾವಣೆಯ, ವೈಚಾರಿಕತೆಯ, ಸೃಜನತೆಯ ಒಂದು ಚಿಂತನೆ ಹೃದಯದಲ್ಲಿ ನಮಗೆ ಮನವರಿಕೆ ಮಾಡುವಂತಹ, ನಮ್ಮ ಬುದ್ಧಿವಂತಿಕೆಯಿಂದ ಕಂಡುಕೊಳ್ಳಲು ಸಾಧ್ಯವಾಗುವಂತಹ ಬದಲಾವಣೆ. ಅದು ಸಮಸ್ಯೆಗಳು ಸಹಜ, ಆದರೆ ಆ ಸಮಸ್ಯೆ ಅವ್ಯವಸ್ಥೆಗಳು ಸಹಜವಾಗಿರುವಾಗ ಬದಲಿ ಚಿಂತನೆಗಳು ಬದಲಾವಣೆಗೆ ಪೂರಕ ಮತ್ತು ಸಮರ್ಪಕವಾಗಬೇಕು. ಬದಲಾವಣೆಯ ಚಿಂತನೆಗಳೇನು? ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ತೋರಿಕೊಟ್ಟಂತಹ ಒಂದು ವಿಚಾರ ನಿಮ್ಮ ಮುಂದಡ ಬಯಸುತ್ತೇನೆ. ಒಂದು ತೋಟದಲ್ಲಿ ಹೋಗಿ ಒಬ್ಬ ಹಸಿದವ ಒಂದು ಹಣ್ಣನ್ನು ತಿಂದಾಗ ಆ ವ್ಯಕ್ತಿಗೆ ಆ ತೋಟದ ಯಜಮಾನ ಹೊಡೆದಾಗ ಆ ಕೇಸು ಪ್ರವಾದಿಯವರ ಹತ್ತಿರ ಬಂದಾಗ ಪ್ರವಾದಿಯವರು ಹೇಳಿದ್ದು, ಅಯ್ಯ, ನೀವು ಹೊಡೆದಿರುವಿರಿ, ನಿಮ್ಮ ಹಕ್ಕು ತಿಂದದ್ದಕ್ಕೆ. ಆದರೆ ಆತ ಹಸಿದಿದ್ದ, ಆತನಿಗೆ ಬಟ್ಟೆ ಇರಲಿಲ್ಲ, ಆತನಿಗೆ ತಿಳುವಳಿಕೆ ಇರಲಿಲ್ಲ. ಅದನ್ನು ನೀವು ಮಾಡಬೇಕಿತ್ತು. ಹಸಿದವನಿಗೆ ಅನ್ನ ಕೊಡಬೇಕಾಗಿತ್ತು, ಬತ್ತಲಾದವನಿಗೆ ಬಟ್ಟೆ ಕೊಡಬೇಕಾಗಿತ್ತು, ಅರಿವಿಲ್ಲದವನಿಗೆ ಅರಿವು ಕೊಡಬೇಕಾಗಿತ್ತು. ಆ ರೀತಿಯಾಗಿ ಬದಲಾವಣೆಯ ವಿಚಾರವನ್ನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಮುಂದೆ ಇಟ್ಟರು. ಅಂತಹ ವೈಚಾರಿಕತೆಯ ಆ ಒಂದು ದಿಟ್ಟವಾದ ನಿರ್ಧಾರಗಳು ಖಂಡಿತವಾಗಿಯೂ ಅಂದು ಜಗತ್ತು ಹೇಗಿತ್ತು, 1400 ವರ್ಷಗಳ ಹಿಂದೆ ಯಾವ ರೀತಿಯಲ್ಲಿತ್ತು, ಬದಲಾವಣೆಗೊಂಡಾಗ ಏನಾಯಿತು? ರಿಫಾಯಿ ಶೇಖ್ ರಲಿಯಲ್ಲಾಹು ತಆಲಾ ಅನ್ಹುರವರು ಮದೀನದ ಕಡೆ ತೆರಳಿ ಆ ರೌಲಾ ಶರೀಫಿನಲ್ಲಿ ಪ್ರಾರ್ಥನೆ ಮಾಡಿದಾಗ ಆ ರೌಲಾ ಶರೀಫಿನ ಬಾಗಿಲುಗಳು ತೆರೆದುಕೊಂಡರೆ ಪ್ರವಾದಿಯವರ ಸಾನ್ನಿಧ್ಯದಲ್ಲಿ ಅಂತಹ ಆಧ್ಯಾತ್ಮಿಕತೆಯ ಮಹೋನ್ನತವಾದ, ಉದಾತ್ತವಾದ, ಉತ್ಕೃಷ್ಟವಾದ ಆ ಸ್ಥಾನಕ್ಕೆ ಶೇಖ್ ರಿಫಾಯಿ ತಂಗಳರವರು ಮುಟ್ಟಿದ್ದರೆ, ಅದೇ ರಿಫಾಯಿ ತಂಗಳರವರು ಪ್ರವಾದಿಯವರಿಗೆ ಹಸ್ತಲಾಘವ ಮಾಡಿದರೆ, ಅದೇ ರಿಫಾಯಿ ಶೇಖ್ ರಲಿಯಲ್ಲಾಹು ತಆಲಾ ಅನ್ಹು ಒಂದು ದಿನ ಬೀದಿಯಲ್ಲಿ ಹೋಗುವಂತಹ ನಾಯಿಯನ್ನ ತನ್ನ ಮನೆಗೆ, ಕುಷ್ಠ ರೋಗ ಪೀಡಿತ ಆ ನಾಯಿಯನ್ನ ಮನೆಗೆ ಕರೆದುಕೊಂಡು ಹೋಗಿ 40 ದಿವಸಗಳ ಕಾಲ ಅದರ ಆರೈಕೆ ಮಾಡಿದ್ದರೆ, ಇಲ್ಲಿ ನಾವು ಪರಸ್ಪರ ಆಧ್ಯಾತ್ಮಿಕತೆಯ ಮಹೋನ್ನತವಾದ ಗುರಿ, ಅದರಂತೆ ಅದನ್ನು ತಲುಪಬಹುದಾದಂತಹ ಆ ಒಂದು ದಿಟ್ಟವಾದಂತಹ ಅದರ ಭೂಮಿಕೆ, ಅದನ್ನ ನಾವು ಮನವರಿಕೆ ಮಾಡಬೇಕಾಗಿದೆ. ನಿಜಾಮುದ್ದೀನ್ ಔಲಿಯಾ ರಲಿಯಲ್ಲಾಹು ತಆಲಾ ಅನ್ಹು ಆ ದೆಹಲಿಯ ಆ ಹೃದಯ ಭಾಗದಲ್ಲಿ ಅಲ್ಲಿ ಆಧ್ಯಾತ್ಮಿಕತೆಯ ಕೇಂದ್ರವಾಗಿ ಜನರಿಗೆ ಆಧ್ಯಾತ್ಮಿಕತೆಯ ಆ ಒಂದು ಸಾತ್ವಿಕ ವಿಚಾರಗಳನ್ನ ಕೊಡುವಾಗ ಮಧ್ಯರಾತ್ರಿಯಲ್ಲಿ ಅದೇ ಹಜರತ್ ನಿಜಾಮುದ್ದೀನ್ ರಾತ್ರಿ ಹೊತ್ತಲ್ಲಿ ತನ್ನ ಸ್ನೇಹಿತನಾದ ಇಕ್ಬಾಲ್ ನನ್ನು ಕರೆದುಕೊಂಡು ರೊಟ್ಟಿಯ ತುಂಡುಗಳನ್ನ ಅಲ್ಲಿಂದ ಒಂದು ಚೀಲದಲ್ಲಿ ಹಾಕಿ ಅಲ್ಲಿ ದೆಹಲಿಯಲ್ಲಿ ಬೀದಿಯಲ್ಲಿ ಹಸಿದು ಮಲಗುತ್ತಿರುವಂತಹ ವ್ಯಕ್ತಿಗಳಿಗೆ ಅವರ ಬಾಯಿಗೆ ಯಾವ ಜಾತಿ ಅಂತ ನೋಡದೆ ಅವರ ಬಾಯಿಗೆ ಇಟ್ಟುಕೊಂಡು ಹೋಗುವಂತಹ ಆ ಒಂದು ಕಾರ್ಯವನ್ನ ಅವರು ಮಾಡಿದ್ದಾರೆ. ಇಲ್ಲಿ ನಾವು ಮನವರಿಕೆ ಮಾಡಬೇಕಾದದ್ದು ದೇವರನ್ನು, ಅದೇ ರೀತಿ ಅಲ್ಲಾಹನನ್ನು, ಅದೇ ರೀತಿ ಸ್ವರ್ಗವನ್ನು ಹುಡುಕುವುದು ಎಲ್ಲಿ ಅಂತ ನಾವು ಮನವರಿಕೆ ಮಾಡಬೇಕಾಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಒಮ್ಮೆ ಇಬ್ನು ಉಮರ್ ರಲಿಯಲ್ಲಾಹು ತಆಲಾ ಹೇಳ್ತಾರೆ, ನಾನು ಪ್ರವಾದಿಯವರನ್ನ ನೋಡ್ತಾ ಇದ್ದೇನೆ, ಕಾಬಾ ಶರೀಫನ್ನ ತವಾಫ್ ಮಾಡುವ ಸಂದರ್ಭ, ಆ ಸಂದರ್ಭದಲ್ಲಿ ಪ್ರವಾದಿಯವರು ಹೇಳ್ತಾರೆ, ಮಾ ಆಲಮ್, ಓ ಕಾಬಾ, ಎಷ್ಟೊಂದು ಪಾವಿತ್ರತೆ ಇರುವ ಕಾಬಾ, ಎಷ್ಟೊಂದು ಹುರ್ಮತ್, ಮಾ ಹುರ್ಮತುಕಿ, ಎಷ್ಟೊಂದು ಹುರ್ಮತ್ ಇರುವ ಕಾಬಾ, ವಲ್ಲಾಹಿ ವಲ್ಲದಿ ನಫ್ಸು ಮುಹಮ್ಮದಿನ್ ಬಿಯದಿ, ನನ್ನ ಆತ್ಮವು, ನನ್ನ ಎಲ್ಲವೂ ಯಾರಲ್ಲಿ ನಿಯಂತ್ರಣದಲ್ಲಿದೆಯೋ ಅವನಾನೇ ಹೇಳ್ತಾ ಇದ್ದೀನಿ, ಲಹುರ್ಮತುಲ್ ಮುಅ್ಮಿನ್ ಅಅಲಮು ಮಿನ್ ಹುರ್ಮತಿಕಿ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ ಒಂದು ಮಾತು, ಕಾಬವೇ,
ನಿನಗಿಂತ ಶ್ರೇಷ್ಠವಾದಂತಹ ಆ ಒಂದು ಹುರ್ಮ, ಉತ್ತಮವಾದ ಹುರ್ಮ ಮುಅ್ಮಿನ್ ಆಗಿರುವಂತಹ ವ್ಯಕ್ತಿಗೆ ಇದೆ ಅನ್ನುವುದಾಗಿದೆ. ಇಲ್ಲಿ ವ್ಯಕ್ತಿಗಳಿಗೆ ಶಕ್ತಿ ಇದೆ ಅನ್ನುವುದನ್ನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತೋರಿಕೊಟ್ಟಿದ್ದಾರೆ. ಆ ಹುರ್ಮತ್ತನ್ನ ನಾವು ಯಾವ ರೀತಿಯಲ್ಲಿ ಪ್ರಯೋಗಿಸುತ್ತಿದ್ದೇವೆ ಅನ್ನುವುದಾಗಿದೆ. ಆದ್ದರಿಂದ ಆರೈಕೆ, ಆಹಾರ, ಅದೇ ರೀತಿ ಆಶ್ರಯ, ಅಕ್ಷರ, ಅಕ್ಕರೆ ಇವೆಲ್ಲವನ್ನು ಈ ಸಮಾಜಕ್ಕೆ ಕೊಟ್ಟಾಗ, ಈ ಸಮಾಜಕ್ಕೆ ನೀಡಿದಾಗ ಖಂಡಿತವಾಗಿಯೂ ಅದು ಅಲ್ಲಾಹನಿಗೆ ಖಿದ್ಮತ್ ಸೇ ಖುದಾ ಮಿಲ್ತಾ ಹೈ ಅನ್ನುವ ಆ ನಿಟ್ಟಿನಲ್ಲಿ ನಾವು ಖಿದ್ಮತ್ ಮಾಡಿದಾಗ ಅಲ್ಲಾಹನನ್ನ ಸಂಪರ್ಕಿಸಲು, ಅದೇ ರೀತಿ ಅಲ್ಲಾಹನ ಸನ್ನಿಧಿಗೆ ಮುಟ್ಟಲು ನಮಗೆ ಸಾಧ್ಯವಾಗುತ್ತದೆ ಅನ್ನುವುದಾಗಿದೆ. ಆದ್ದರಿಂದ ಮಹನೀಯರೇ, ಸಂಭ್ರಮವನ್ನು ತೋರಿಕೊಟ್ಟದ್ದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಒಂದು ದಿನ ಅದು ಪೆರ್ನಾಲ್ ಆಗಿತ್ತು, ಅದು ಹಬ್ಬದ ಸಂಭ್ರಮದ ದಿನ ಆಗಿತ್ತು. ಅಂದು ಮಸೀದಿಗೆ ತೆರಳುವಾಗ ನಾನೊಂದು ಮಾತು ಹೇಳಲಿಚ್ಛಿಸುತ್ತೇನೆ. ಡಾಕ್ಟರ್ ಒಬ್ಬರು ಏನ್ ಮಾಡಿದ್ರು ಗೊತ್ತಾ? ಚಂದಾಗಿ ಕ್ಯೂಟ್ ಆಗಿರುವಂತಹ ಹುಡುಗಿಯನ್ನ ಕರೆದು ಒಂದು ಚಾಕ್ಲೇಟ್ ಅನ್ನ ಕೊಡ್ತಾರೆ. ಆವಾಗ ಆ ಚಿಕ್ಕ ಹುಡುಗಿ ಕೇಳ್ತಾಳೆ, ನನ್ನಲ್ಲಿ ನನ್ನ ಬಟ್ಟೆಯಲ್ಲಿ ಕೊಳೆ ಇದ್ದಿದ್ರೆ, ನನಗೆ ಹರಕು ಬಟ್ಟೆ ಇದ್ದಿದ್ರೆ ನನ್ನನ್ನು ಕರೆದು ನೀವು ಚಾಕ್ಲೇಟ್ ಕೊಡುತ್ತಿದ್ದೀರಾ ಅಂತ ಕೇಳಿದಾಗ ಇಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಇದು ನಿಮ್ಮ ಪ್ರೀತಿ ಸುಳ್ಳು ಪ್ರೀತಿ ಅಂತ ಆ ಹುಡುಗಿ ಡಾಕ್ಟರ್ನೊಂದಿಗೆ ಹೇಳಿದಾಗ ನಾವು ಮನವರಿಕೆ ಮಾಡಬೇಕು. ಹಾಗಾದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹರಕು ಬಟ್ಟೆ ಇರುವ ಅಳುತ್ತಿರುವಂತಹ ಮಗುವನ್ನು ಕರೆದು ನೀನು ಯಾಕೆ ಅಳುತ್ತಿರುವೆಯಾ ಅಂತ ಕೇಳಿದಾಗ, ನನ್ನ ತಂದೆ ಇಂತಹ ಒಂದು ಯುದ್ಧದಲ್ಲಿ ಮರಣ ಹೊಂದಿದ್ದಾರೆ, ಶಹೀದ್ ಆಗಿದ್ದಾರೆ, ಆದ್ದರಿಂದ ನನಗೆ ಆರೈಕೆ, ಬಟ್ಟೆ ನೀಡುವ, ಅನ್ನ ನೀಡುವ, ನನ್ನನ್ನು ಸಂತೈಸುವ ಯಾರು ನನಗಿಲ್ಲ ಅಂತ ಹೇಳಿದಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಆ ಮಗುವನ್ನ ಮನೆಗೆ ಕರೆದುಕೊಂಡು ಹೋಗಿ ಸ್ನಾನ ಮಾಡಿಸಿ, ಅನ್ನ ಕೊಟ್ಟು, ಬಟ್ಟೆ ಕೊಟ್ಟು, ಅಮ್ಮ ತರ್ಲಾನಿ ಅಬಾ, ನಾನು ನಿನ್ನ ತಂದೆಯಾಗಿ ನೀನು ಸ್ವೀಕರಿಸುವುದಿಲ್ಲವೇ ಅಂತ ಹೇಳಿದ ಚಾರಿತ್ರಿಕವಾದಂತಹ ದಾಖಲೆಗಳು ನಮ್ಮ ಮುಂದಿರುವಾಗ ನಾವು ಖಂಡಿತವಾಗಿಯೂ ಇಂತಹ ಕಾರ್ಯಗಳು, ಅದೇ ರೀತಿ ನಾವು ಹಲವರಿಗೆ ಅಣ್ಣಂದಿರಾಗಲು, ನಾವು ಹಲವರಿಗೆ ತಂದೆಯಾಗಲು ನಮಗೆ ಸಾಧ್ಯ ಆಗಬೇಕು. ಅದು ಹೇಗೆ? ಅದು ಈ ಸೇವೆಯ ಮೂಲಕ. ಅದೇ ನಂಡೆ ಪೆಂಗಲ್ ಅನ್ನುವಂತಹ ಕಾರ್ಯಕ್ರಮದಲ್ಲಿ ಉದಾತ್ತವಾದ, ಉತ್ಕೃಷ್ಟವಾದ ಒಂದು ಸಂದೇಶವನ್ನ ನೀಡ್ತಾ ಇದ್ದಾರೆ. ಇದೆಲ್ಲವೂ ಖಂಡಿತವಾಗಿಯೂ ದೊಡ್ಡದಾದಂತಹ ಒಂದು ಪ್ರೇರಣೆಯಾಗಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಬಯಸುತ್ತೇನೆ. ಮಹನೀಯರೇ, ಕೆಲವೊಂದು ಮನೆಗಳಿವೆ, ಆ ಮನೆಗಳು ನಾವು ಭಾವಿಸಬೇಕು, ಹೇಗೆ ಇಲ್ಲಿ ವಾಸ ಮಾಡ್ತಾರೋ, ಅಯ್ಯೋ ಬಿದ್ದು ಹೋದ್ರೆ, ಸತ್ತು ಹೋದ್ರೆ ಅಂತ ಭಾವಿಸಬೇಕು. ಮತ್ತೆ ಕೆಲವರು ಮನೆ ಕಟ್ಟುತ್ತಾರೆ, ಆ ಮನೆ ನೋಡಿದಾಗ, ಈ ಮನೆ ಪೂರ್ತಿಯಾಗುವಾಗ ಈ ಮನೆಯ ಒಡೆಯ ಉಳಿಯುವನೋ ಅನ್ನುವ ಭಾವನೆಯೂ ಬರುತ್ತದೆ. ಅಂತಹ ಮಹಲುಗಳನ್ನು ಕಟ್ಟುವವರು ಇದ್ದಾರೆ. ಆದರೆ ಸ್ವರ್ಗದಲ್ಲಿ ಕಟ್ಟಲ್ಪಡುವಂತಹ ಮಹಡಿಗಳು ರಬ್ಬಿಬಿನಿಲಿ ಇಂದಕ ಬೈತಂ ಫಿಲ್ ಜನ್ನ ಅನ್ನುವಂತಹ ಆಶೋತ್ತರಗಳಲ್ಲವೇ ಆಸಿಯಾ ಬಿಂತ್ ರಲಿಯಲ್ಲಾಹು ತಆಲಾ ಅನ್ಹಾ ಈ ಜಗತ್ತಿನ ಮುಂದೆ ಇಟ್ಟಂತಹ ದೊಡ್ಡದಂತ ಕ್ರಾಂತಿಯ ಸಂದೇಶವಾಗಿದೆ. ರಬ್ಬಿಬಿನಿಲಿ ಇಂದಕ ಬೈತಂ ಫಿಲ್ ಜನ್ನ, ಅಲ್ಲಾಹನೇ ನಿನ್ನ ಆ ಸ್ವರ್ಗದಲ್ಲಿ ಒಂದು ಮನೆಯನ್ನ ಕೊಡು ಅನ್ನುವುದಾಗಿದೆ. ಆ ರೀತಿ ಈ ಅಸಹಾಯಕ ನಿರ್ಗತಿಕ ಜನರಿಗೆ ಕೊಡುವಂತಹ ಈ ಒಂದು ಆಶ್ರಯ ನಿಜವಾಗಿಯೂ ಸ್ವರ್ಗದಲ್ಲಿ ಒಂದು ಮಹಡಿಯನ್ನ ಪಡೆಯುವಂತಹ, ಒಂದು ಮಹಲನ್ನ ಪಡೆಯುವಂತಹ ಸಂಗತಿಯಾಗಿದೆ. ಆದ್ದರಿಂದಲೇ ಬ್ಯಾರಿ ಗೇಟ್ಸ್ನ ಯುವಕರೇ, ನಿಮ್ಮ ಸಾಧನೆಯನ್ನ ಮೆಚ್ಚಲೇಬೇಕಾಗಿದೆ. ಅದೊಂದು ವಿಚಾರ ಬಿಟ್ಟು ಹೋಗಿದೆ. ಅದೇನು ಗೊತ್ತಾ? ಇವರೇನು ಈ ಯುವಕರು ತುಂಬಾ ಶ್ರೀಮಂತರು ಅನ್ನುವಂತಹ ಭಾವನೆ ಯಾರಿಗೂ ಬೇಡ. ಈ ಯುವಕರಲ್ಲಿಯೂ ಮನೆ ಸ್ವಂತ ಇಲ್ಲದವರಿದ್ದಾರೆ, ಅದು ನಾವು ಮನವರಿಕೆ ಮಾಡಬೇಕಾದ. ಈ ಬೇರೆಯವರಿಗೆ, ಹಲವರಿಗೆ ಅನ್ನುವ ಪವಿತ್ರ ಕುರ್ಆನ್ ನಿಮಗೆ ಅತಿ ಇಷ್ಟವಾಗಿರುವುದನ್ನು ಬೇರೆಯವರಿಗೆ ತ್ಯಾಗ ಮಾಡುವುದಷ್ಟು ಸಮಯ ನಿಮಗೆ ಪುಣ್ಯ ಲಭಿಸದು ಅನ್ನುವ ರೀತಿಯಲ್ಲಿ ಮನೆ ಇಲ್ಲದವರು ಬೇರೆ ಮನೆ ಇಲ್ಲದವರಿಗೆ ಮನೆ ಕಟ್ಟಿಕೊಡುವರು, ಅವರೇ ಬೇರೆ ಗೈಸ್. ಅದಾಗಿದೆ. ಅದೇ ರೀತಿ ಇದು ಇಸ್ಲಾಮಿನ ಸಂದೇಶ. ಕಾರಣ ನೋಡಿ, ನೀವು ಪ್ರವಾದಿಯ ಸ್ವಹಾಬಿವರಿಯರು ತನ್ನ ಮನೆಯಲ್ಲಿ ಮಕ್ಕಳಿಗಾಗಿ ತೆಗೆದಿಟ್ಟ ರೊಟ್ಟಿಯನ್ನ ಕಸಿದು ಬಂದ ಅತಿಥಿಗೆ ಕೊಟ್ಟ.
ويؤثرون على أنفسهم ولو كان بهم خصاصة. ನಾವೆಲ್ಲರೂ ನಮ್ಮ ಮಕ್ಕಳಿಗಾಗಿರ್ಲಿ, ನಾವು ಮಕ್ಕಳಿಗಾಗಿ ಹೋರಾಟ ಮಾಡ್ತೀವಿ, ಪ್ರಯತ್ನ ಮಾಡ್ತೀವಿ. ಆದರೆ ಕಟ್ಟ ಕಡೆಗೆ ಮಕ್ಕಳು ಬೇರೆಯಾಗ್ತಾರೆ, ಹೋರಾಡ್ತಾರೆ, ತಂದೆಯನ್ನೇ ದೂಷಣೆ ಮಾಡ್ತಾರೆ, ಕಟ್ಟಗಡೆಗೆ ಮಾಡಿಟ್ಟ ಸಂಪತ್ತು ಇಲ್ಲ, ಮಕ್ಕಳು ಇಲ್ಲ, ಆ ರೀತಿ ಆಗ್ತದೆ. ಆದರೆ ಸ್ವಂತ ಮಕ್ಕಳಿಗಾಗಿ ತೆಗೆದಿಟ್ಟಂತಹ ರಾತ್ರಿಯಲ್ಲಿ ಮಕ್ಕಳಿಗಾಗಿ ತೆಗೆದ 2 ರೊಟ್ಟಿಯನ್ನು ಮಕ್ಕಳ ಬಾಯಿಂದ, ಸ್ವಂತ ಮಕ್ಕಳ ಬಾಯಿಂದ ಕಸಿದು ಅತಿಥಿಗೆ ಕೊಟ್ಟಂತಹ ಈ ವಿಷಯವನ್ನ ಪ್ರವಾದಿಯವರ ಮುಂದಿಟ್ಟಾಗ ಲಕ್ಕದ್ ರಲಿಯಲ್ಲಾಹು ಮಿನ್ ಸನೀಹಿಕುಮಾ ಫಿ ಹಾದಿಹಿ ಲೈಲಾ, ಈ ರಾತ್ರಿಯಲ್ಲಿ ನಿಮ್ಮ ಮಕ್ಕಳಿಗೆ ಅನ್ನವನ್ನು ಕೊಡದೆ, ರೊಟ್ಟಿಯನ್ನು ಕೊಡದೆ ಅತಿಥಿಗೆ ನೀವು ಕೊಟ್ಟಿದ್ದೀರಲ್ಲ, ಅದು ಅಲ್ಲಾಹನು ಸ್ವೀಕರಿಸಿದ್ದಾನೆ. ಜಿಬ್ರೀಲ್ ಅಲೈಹಿಸ್ಸಲಾತು ವಸ್ಸಲಾಂ ಬಂದು ಪ್ರವಾದಿಯವರೊಂದಿಗೆ ಹೇಳಿದ ಮಾತು, ವಯುಸಿರೂನ ಅಲಾ ಅನ್ಫುಸಿಹಿಂ ವಲೌ ಕಾನ ಬಿಹಿಂ ಖಸಾಸಾ. ಇದು ಪರಸ್ಪರ ಅರಿತುಕೊಳ್ಳುವ, ಪರಸ್ಪರ ಆಸರೆಯಾಗುವ, ಪರಸ್ಪರ ಬೆರೆಯುವ, ಸ್ವರ್ಗದೆಡೆಗೆ ಸಾಗುವಂತಹ ಪ್ರಯತ್ನವಾಗಿದೆ. ಆದ್ದರಿಂದ ಮಹನೀಯರೇ, ಈ ಸಂದರ್ಭದಲ್ಲಿ ಒಂದು ವಿಚಾರ ಮಾತ್ರ ಸ್ಪಷ್ಟ. ಶ್ರೀಮಂತ ಬಡವ 4 ವ್ಯತ್ಯಾಸ ಮಾತ್ರ ಇರೋದು. ಒಂದು ಉಡುವ ಬಟ್ಟೆಯಲ್ಲಿ, ಮತ್ತೊಂದು ಹೋಗುವ ವಾಹನದಲ್ಲಿ, ಮತ್ತೊಂದು ಉಣ್ಣುವ ಅನ್ನದಲ್ಲಿ, ಅದೇ ರೀತಿ ಬೇರೆ ವಾಸ ಮಾಡುವ ಮನೆಯಲ್ಲಿ. ಈ 4 ವ್ಯತ್ಯಾಸ ಬಿಟ್ಟರೆ ಜಗತ್ತಿನಲ್ಲಿ ಶ್ರೀಮಂತನಿಗೂ ಬಡವನಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ವ್ಯತ್ಯಾಸವಿಲ್ಲದು ಒಂದೇ, ಪ್ರೀತಿ ಸ್ನೇಹ ಆಗಿದೆ. ಅದನ್ನ ಧಾರಾಳವಾಗಿ ಸಮಾಜಕ್ಕೆ ಧಾರೆ ಎರೆಯಲು ಬ್ಯಾರಿ ಗೈಸ್ ತುದಿಗಾಲಲ್ಲಿ ನಿಂತಿದ್ದಾರೆ ಅಲ್ಲಾಹನು. ಅದು ಮಾತ್ರ ಅಲ್ಲ, ಈ 4 ಮನೆಯ ಕೀಯನ್ನ ಕೊಡೋದು ಮಾತ್ರ ಅಲ್ಲ, 20 ಮನೆಗಳನ್ನ ಇನ್ನು ಮುಂದೆ ಕೊಡಬೇಕಾದಂತಹ ನಿಯತ್ತಿನಲ್ಲಿದ್ದಾರೆ. ಅದರ ಆ ಒಂದು ಅಪೇಕ್ಷಾ ಫಾರಂ ಅನ್ನ ಇಲ್ಲಿ ಅವರು ಸ್ವೀಕರಿಸ್ತಾ ಇದ್ದಾರೆ. ಆದ್ದರಿಂದ ಜನರೇ, ಈ ಮನೆಗಳಿಗೆ ಅಲ್ಲಾಹನು ಅಲ್ಲಾಹನಿಗಾಗಿ ಈ ಮನೆಗಳ ಕಟ್ಟಿಕೊಡುವ ಕಾರ್ಯದಲ್ಲಿ ನೀವೆಲ್ಲರೂ ಸಹಕಾರಿಯಾಗಿ ಅಂತ ಹೇಳುತ್ತಾ, ಇದು ಖಂಡಿತವಾಗಿಯೂ ಸ್ವರ್ಗದಲ್ಲಿ ಮನೆಯನ್ನ ಪಡೆಯುವಂತಹ ಒಂದು ಕರ್ಮವಾಗಿದೆ, ಪುಣ್ಯವಾಗಿದೆ. ಅಲ್ಲಾಹನು ತೌಫೀಕ್ ನೀಡಲಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಮಾತಿಗೆ ನಾನು ವಿರಾಮ ಬಯಸುತ್ತೇನೆ. ಎಲ್ಲ ರೀತಿಯ ಶುಭವನ್ನು ಕೋರುತ್ತಾ ನಾನು ನನ್ನ ಮಾತಿಗೆ ವಿರಾಮ ಬಯಸುತ್ತೇನೆ. ವಾಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. ಕಿತ್ತು ತಿನ್ನುವ ಬಡತನದ ಮಧ್ಯೆ ಬಾಗಿಲುಗಳು ಇಲ್ಲದ ಮನೆಗಳನ್ನು ಕಂಡು ವಿದ್ಯುತ್ತನ್ನು ಇದುವರೆಗೂ ಕಾಣದೆ